ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಸ್ಮೃತಿ ಇರಾನಿ ಅಂತ ಒಬ್ಬರು ಕೇಂದ್ರ ಸಚಿವರಿದ್ದಾರೆ. ಅವ್ರ ಬಗ್ಗೆ ತಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಅವರು 2014ಕ್ಕೂ ಮೊದಲು, ಅಂದರೆ 2010ಕ್ಕೂ ಮೊದಲು ಟಿ ವಿ ಸೀರಿಯಲ್ಗಳ ಮೂಲಕ ಫೇಮಸ್ ಆದವರು. ಸಾನ್ಸ್ ಬಿ ಕಭಿ ಬಹುತಿ ಅನ್ನುವಂತಹ ಒಂದು ಮೆಗಾ ಸೀರಿಯಲ್ ಆಕೆಯನ್ನು ಮನೆ ಮಾತಾಗಿಸಿತ್ತು. ಅದರಲ್ಲಿ ಆಕೆ ಮಾಡ್ತಿದ್ದಂತಹ ಪಾತ್ರದ ಮೂಲಕ ಎಲ್ರಿಗೂ ಕೂಡ ಪರಿಚಯ ಆಗಿದ್ರು. ಅವರನ್ನು ಬಿ ಜೆ ಪಿಗೆ ಕರ್ಕೊಂಡು ಬರಲಾಯಿತು. ಬಿ ಜೆ ಪಿಗೆ ಬಂದ ತಕ್ಷಣವೇ ಬಿ ಜೆ ಪಿ ವೈರಸ್ ಅವರನ್ನು ಹೊಕ್ಕಿಕೊಳ್ತು. ಆ ವೈರಸ್ ಏನು ಮಾಡುತ್ತೆ ಅಂದರೆ, ಮುಸ್ಲಿಮರನ್ನು ದ್ವೇಷ ಮಾಡಬೇಕು, ಅಲ್ಪಸಂಖ್ಯಾತರನ್ನು ದ್ವೇಷ ಮಾಡಬೇಕು, ದಲಿತರನ್ನು, ಆದಿವಾಸಿಗಳನ್ನು ಎಲ್ಲಿಡಬೇಕು ಅಲ್ಲಿಡಬೇಕು, ಮತ್ತು ಧರ್ಮದ್ವೇಷ, ಧಾರ್ಮಿಕ ಭಾವನೆಗಳನ್ನು ಕೆರಳಿಸ್ತಾ ಅಧಿಕಾರವನ್ನು ಪಡ್ಕೋಬೇಕು. ಈ ವೈರಸ್ಸನ್ನು ಸ್ಮೃತಿ ಇರಾನಿಗೆ ಯಶಸ್ವಿಯಾಗಿ ಹಾಕೋದ್ರಲ್ಲಿ ಸಾಧ್ಯ ಆಯಿತು. ಸೊ ಆಕೆ 2014ರಲ್ಲಿ ರಾಹುಲ್ ಗಾಂಧಿಯ ವಿರುದ್ಧ ಸ್ಪರ್ಧೆಗೆ ಇಳಿಸಲಾಯಿತು ಆಕೆನ. ಬಿಕಾಸ್ ಆಫ್ ಹರ್ ವೋಕಲ್ ಟ್ಯಾಲೆಂಟ್, ಮಾತನಾಡುವಂತಹ ಅವರ ಸಾಮರ್ಥ್ಯ ಏನಿತ್ತು, ಬಿ ಜೆ ಪಿ ಇಡುವಂಥ ಅಜೆಂಡಾವನ್ನು ಜನರ ತಲೆಯಲ್ಲಿ ತುಂಬೋದಕ್ಕೆ, ಆ ವಿಷವನ್ನು ತುಂಬೋದಕ್ಕೆ, ಆ ಮಾತುಗಾರಿಕೆ ಉಪಯೋಗಕ್ಕೆ ಬರುತ್ತೆ ಅಂತ ರಾಹುಲ್ ಗಾಂಧಿ ವಿರುದ್ಧ 2014ರಲ್ಲಿ ಚುನಾವಣೆಗೆ ನಿಲ್ಲಿಸಲಾಯಿತು. ಆದರೆ ಆ ಬಾರಿ ಸ್ಮೃತಿ ಇರಾನಿಗೆ ಗೆಲುವು ಸಾಧ್ಯ ಆಗಲಿಲ್ಲ. ಆದರೆ ಆಕೆ ಪಟ್ಟು ಬಿಡಲಿಲ್ಲ. ತನ್ನ ಒಂದು ಧಾರ್ಮಿಕ ದ್ವೇಷದ ಚಿಂತನೆಯನ್ನು ಮತ್ತಷ್ಟು ಪ್ರಖರ ಮಾಡಿಕೊಂಡು, ಮತ್ತಷ್ಟು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ವಿರುದ್ಧ ಮಾತನಾಡುತ್ತಲೇ ಒಂದಷ್ಟು ಎತ್ತರಕ್ಕೆ ಬೆಳೆದು, ಅದರ ನಡುವೆ ಸೋತಿದ್ರೂ ಕೂಡ ರಾಜ್ಯಸಭಾ ಸದಸ್ಯೆಯಾಗಿ ಆಕೆಯನ್ನು ಮಂತ್ರಿ ಮಾಡಲಾಯಿತು. ಆಕೆ ಮಂತ್ರಿ ಆಗಿದ್ದಾಗ, ಅದು ಕೇಂದ್ರ ವಿದ್ಯಾ ಸಚಿವೆ ಆಗಿದ್ದಾಗ, ರೋಹಿತ್ ವೇಮುಲ ಎನ್ನುವಂತಹ ಒಬ್ಬ ದಲಿತ ಬಡ ವಿದ್ಯಾರ್ಥಿಯ ಜೀವ ಹೋಗೋದಕ್ಕೆ ಪರೋಕ್ಷವಾಗಿ ಕಾರಣ ಆದಂತಹ ಆರೋಪಗಳು ಕೂಡ ಕೇಳಿಬಂತು. ಆನಂತರ ಆಕೆಯ ಪೋರ್ಟ್ಫೋಲಿಯೋವನ್ನು ಬದಲಿಸಿ ಎಲ್ಲೆಲ್ಲೋ ಹಾಕಿದ್ರು. ಅದಿರಲಿ. ಆದರೆ 2019 ಹೊತ್ತಿಗೆ ಆಕೆ ಬೆಳೆದಾಗಿತ್ತು. ಕೇಂದ್ರ ಸಚಿವೆ ಅಮೇಥಿಯಲ್ಲಿ ಹೇಗೋ ಮಾಡಿ ಧರ್ಮದ್ವೇಷದ ಮೂಲಕ, ತನ್ನ ಮಾತಿನ ಪ್ರಖರತೆಯ ಮೂಲಕ, ಚಾಣಾಕ್ಷತೆಯಿಂದ ರಾಹುಲ್ ಗಾಂಧಿಯನ್ನು ಸುಮಾರು 55,000 ಮತಗಳ ಅಂತರದಲ್ಲಿ ಸೋಲಿಸಿದ್ದು ಆಯಿತು. ಸೊ ಆ ನಂತರ 5 ವರ್ಷ ಜನರಿಗೆ ಕೊಟ್ಟಂತಹ ಆಶ್ವಾಸನೆಗಳಿತ್ತಲ್ಲ, ನಾನು 13-16 ರೂಪಾಯಿಗೆ ಸಕ್ಕರೆಯನ್ನು ನಿಮಗೆ ಸಿಗೋ ಹಾಗೆ ಮಾಡ್ತೀನಿ, ಇಲ್ಲಿಗೆ ಫ್ಯಾಕ್ಟ್ರಿಗಳನ್ನು ತೆಗೆದುಕೊಂಡು ಬರ್ತೀನಿ, ಏನೇನೋ ಡೆವಲಪ್ಮೆಂಟ್ಗಳನ್ನು ಮಾಡ್ತೀನಿ ಅನ್ನುವಂತಹ ಆಶ್ವಾಸನೆಗಳನ್ನು ಕೊಟ್ಟಿದ್ದಂತಹ ಸ್ಮೃತಿ ಇರಾನಿ 5 ವರ್ಷಗಳ ಕಾಲ ಅಮೇಠಿಯ ಜನಕ್ಕೆ ಯಾವ ಆಶ್ವಾಸನೆಯನ್ನು ಕೂಡ ನೆರವೇರಿಸೋ ಗೋಜಿಗೆ ಹೋಗಲಿಲ್ಲ. 2024 ಬಂದೇ ಬಿಡ್ತು. ಅದರ ನಡುವೆ ಈಕೆ ಸಚಿವೆ ಬೇರೆ, ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ, ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆ, ಹೆಸರಿಗೆ ಮಾತ್ರ ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆ. ಮಹಿಳೆಯರ ಯಾವ ಸಮಸ್ಯೆ ಬಗ್ಗೆ ಕೂಡ ಒಂದು ದಿನವೂ ಕೂಡ ಮಾತನಾಡಿದ್ದು ಕೇಳಿಸೇ ಇಲ್ಲ. ಆದರೆ ರಾಹುಲ್ ಗಾಂಧಿ ನನಗೆ ಕಣ್ಣು ಹೊಡೆದು ಸನ್ನೆ ಮಾಡಿದ್ರು, ಅದು ಪಾರ್ಲಿಮೆಂಟ್ ಒಳಗಡೆ ಅಂತ ಕಿರ್ಚಾಡಿದ್ದು, ಸೋನಿಯಾ ಗಾಂಧಿ ವಿರುದ್ಧ ಕಿರ್ಚಾಡಿದ್ದು, ಪಾರ್ಲಿಮೆಂಟಲ್ಲಿ ಸೋನಿಯಾ ಗಾಂಧಿಯ ಮೇಲೆ ಜಗಳಕ್ಕೆ ಹೋಗಿದ್ದು, ಇಂತಹದ್ದನ್ನು ಬಿಟ್ಟರೆ, ಅಥವಾ ವಿರೋಧ ಪಕ್ಷಗಳನ್ನು ತುಚ್ಛವಾಗಿ ಮಾತನಾಡೋದು, ಅಲ್ಪಸಂಖ್ಯಾತರ ವಿರೋಧಿ ಮನೋಭಾವನೆಯಿಂದ ನಡೆದುಕೊಳ್ಳೋದನ್ನು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ. 2024 ಚುನಾವಣೆ ಹೊತ್ತಿಗೆ ಮತ್ತೆ ಜನರ ಮುಂದೆ ಹೋಗಿ ನಿಂತ್ಕೊಂಡು ಜೈ ಶ್ರೀರಾಮ್, ಧರ್ಮ, ಅದು ಇದು ಅಂತ ನಿಂತ್ಕೊಂಡ್ರು. ಈ ಕಡೆ ರಾಹುಲ್ ಗಾಂಧಿ ಎರಡನೇ ಕ್ಷೇತ್ರವಾಗಿ ವಯನಾಡಲ್ಲಿ ಅವರು 2019ರಲ್ಲೂ ಕೂಡ ಅಮೇಥಿಯ ಜೊತೆ ನಿಂತಿದ್ದರು. ಅಮೇಥಿಯಲ್ಲಿ ಸೋತರೂ ಕೂಡ ವಯನಾಡ್ ಅವರ ಕೈ ಹಿಡಿತು. ವಯನಾಡ್ ಮೂಲಕ ಸಂಸದರಾಗಿ ಬಂದಿದ್ದರು. 2024ರಲ್ಲಿ ಮತ್ತೆ ಅಮೇಠಿಗೆ ರಾಹುಲ್ ಗಾಂಧಿ ಬಂದೇ ಬರ್ತಾರೆ. ರಾಹುಲ್ ಗಾಂಧಿಯ ವಿರುದ್ಧ ಸ್ಪರ್ಧೆ ಮಾಡ್ತಿರೋದೇ ಸ್ಮೃತಿ ಇರಾನಿಗೆ ಒಂದು ಕಿರೀಟ ಇಟ್ಟಂಗಿತ್ತು. ಯಾಕಂದರೆ ಅಷ್ಟು ದೊಡ್ಡ ನಾಯಕನ ವಿರುದ್ಧ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹೇಳಿಕೊಂಡು ಊರೂರು ಸುತ್ತಾ ಇದ್ದಂತಹ ಸ್ಮೃತಿ ಇರಾನಿಗೆ ದೊಡ್ಡ ನಿರಾಶೆ ಆಯಿತು. ಅದೇನೆಂದರೆ, ರಾಹುಲ್ ಗಾಂಧಿ ಅಮೇಠಿಯಿಂದ ಸ್ಪರ್ಧೆ ಮಾಡಲಿಲ್ಲ, ಪಕ್ಕದ ರಾಯ್ಬರೇಲಿಗೆ ಹೋದರು. ತಮ್ಮ ತಾಯಿ ಅಲ್ಲಿಂದ ಏನು ರಾಜ್ಯಸಭೆಗೆ ಹೋಗಿ ರಾಜಕೀಯವಾಗಿ ಚುನಾವಣಾ ರಾಜಕೀಯದಿಂದ ಹಿಂದೆ ಹೋಗಿದ್ದರು ವಯಸ್ಸಿನ ಕಾರಣಕ್ಕೆ. ಆ ಜಾಗವನ್ನು ತುಂಬೋದಕ್ಕೆ ರಾಯ್ಬರೇಲಿಗೆ ರಾಹುಲ್ ಗಾಂಧಿ ಹೋದಾಗ ಅಮೇಠಿಯಿಂದ ಯಾರು ಕಾಂಗ್ರೆಸ್ಸಿಗೆ ಅನ್ನುವಂತಹ ಮಾತುಗಳು ಕೇಳಿಬಂತು. ಆ ಹಿನ್ನೆಲೆಯಲ್ಲಿ
ಸ್ಮೃತಿ ಇರಾನಿ ವ್ಯಗ್ರವಾಗಿ ಹೋದರು. ಯಾಕೆಂದರೆ ಅವ್ರಿಗಿದ್ದಂತಹ ಒಂದೇ ಒಂದು ಕಿರೀಟ ಅಂದರೆ ಅದು ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋದು. ಅದನ್ನು ಕೂಡ ಕಾಂಗ್ರೆಸ್ ಕಿತ್ಕೊಂಡ್ಬಿಡ್ತಲ್ಲ ಅನ್ನುವಂತಹ ಹೊಟ್ಟೆ ಉರಿಯಲ್ಲಿ ಆಕೆ ಆಡದ ಮಾತುಗಳಿಲ್ಲ, ತೋರಿಸದ ಪೌರುಷ ಇಲ್ಲ. ನಿರಂತರವಾಗಿ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿಯನ್ನು ಮಾಡೋದನ್ನು ದಿನ ಬೆಳಗಾದರೆ ಅದನ್ನು ವೃತ್ತಿ ಮಾಡಿಕೊಂಡ್ರು. ಇದರ ನಡುವೆ ಕಾಂಗ್ರೆಸ್ ಒಂದು ಹೇಳಿಕೆಯನ್ನು ಕೊಡ್ತು. ಸ್ಮೃತಿ ಇರಾನಿಯನ್ನು ಸೋಲಿಸೋದಕ್ಕೆ ರಾಹುಲ್ ಗಾಂಧಿ ಅಂತಹ ನಮ್ಮ ಅಗ್ರಗಣ್ಯ ನಾಯಕ ಬೇಕಾಗಿಲ್ಲ, ಸಾಮಾನ್ಯ ಕಾರ್ಯಕರ್ತನೊಬ್ಬನನ್ನು ಇಳಿಸಿ ಆಕೆಯನ್ನು ಸೋಲಿಸ್ತೀವಿ ಅಂತ. ಆ ಮೂಲಕ ಬಂದಿದ್ದೆ KL ಶರ್ಮಾ. KL ಶರ್ಮಾ ಏನು ರಾಜಕೀಯಕ್ಕೆ ತುಂಬ ಹೊಸಬರೇನಾಗಿರಲಿಲ್ಲ, ಆದರೆ ಅವರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಸಮಯದಿಂದಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಂಥವರು, ಸೋನಿಯಾ ಗಾಂಧಿಗೆ ಬೆನ್ನೆಲುಬಾಗಿ ನಿಂತಿದ್ದಂಥವರು, ಚುನಾವಣಾ ಸಲಹೆಗಾರರಾಗಿ ಚುನಾವಣೆಗಳನ್ನು ಗೆಲ್ಲಿಸಿಕೊಂಡು ಬರ್ತಿದ್ದಂತಹ ವ್ಯಕ್ತಿ. ಆದರೆ ಯಾರ ಕಣ್ಣಿಗೂ ಕೂಡ ನೇರವಾಗಿ ಬಂದು ಕಾಣಿಸ್ತಿರ್ಲಿಲ್ಲ. ತೆರೆಯ ಹಿಂದೆ ಅವರು ಕೆಲಸಗಳು ಮಾಡ್ತಿದ್ರು, ಸೋನಿಯಾ ಗಾಂಧಿ ಗೆಲುವಿಗೆ ಶ್ರಮಿಸ್ತಾ ಇದ್ರು. ಅಂತಹ ವ್ಯಕ್ತಿಯನ್ನು ಮೊದಲ ಬಾರಿಗೆ ಜನರ ಮುಂದೆ ತರಲಾಯಿತು. ಯಾರು ತೆರೆ ಹಿಂದೆ ಕೆಲಸ ಮಾಡ್ತಿದ್ರು ಅದೇ KL ಶರ್ಮಾ ನೇರವಾಗಿ ತಾನೇ ಅಭ್ಯರ್ಥಿಯಾಗಿ ಸ್ಮೃತಿ ಇರಾನಿ ಎದುರಿಗೆ ಬಂದಾಗ ಸ್ಮೃತಿ ಇರಾನಿಗೆ ಒಂದಷ್ಟು ದಡ್ಕನ್ ಜೋರಾಗಿದ್ದಂತಹ ನಿಜ. ಆದರೆ ಎಕ್ಸಿಟ್ ಪೋಲ್ಗಳು, ಮಾಧ್ಯಮಗಳು ಎಲ್ಲವೂ ಕೂಡ ಸ್ಮೃತಿ ಇರಾನಿಗೆ ಇದು ಕೇಕ್ವಾಕ್ ಅನ್ನುವ ರೀತಿಯಾದಂತಹ ಭಾವನೆಯನ್ನು ಮೂಡಿಸೋದಕ್ಕೆ ಬಹಳ ಕಷ್ಟಪಟ್ಟು ಪಾಪ ಮೋದಿ ಮಾಧ್ಯಮಗಳು. ಆದರೆ ನಿನ್ನೆ ಫಲಿತಾಂಶಗಳು ಹೊರಗೆ ಬಂದಿದೆ. ಫಲಿತಾಂಶಗಳ ಪ್ರಕಾರ KL ಶರ್ಮಾ ಸ್ಮೃತಿ ಇರಾನಿಯನ್ನು 1,66,022 ಮತಗಳ ಅಂತರದಲ್ಲಿ ಸೋಲಿಸಿದ್ದಾರೆ ಅಂತ ಬಂತು. ಈ ಸುದ್ದಿ ಬಂದಿದ್ದೇ ತಡ ಸ್ಮೃತಿ ಇರಾನಿ ತಂಡ ಹೊಡೆದು ಜನರ ಆದೇಶವನ್ನು ನಾನು ಒಪ್ಪಿಕೊಳ್ತೀನಿ ಅನ್ನುವಂಥ ಹೇಳಿಕೆ ಕೊಟ್ಟು ಮಾಯ ಆಗೋದ್ರು. ಅಲ್ಲಿಗೆ ಸ್ಮೃತಿ ಇರಾನಿಯ ರಾಜಕೀಯ ಭವಿಷ್ಯ ಅಂಧಕಾರಕ್ಕೆ ಹೋದಂತೆ ಆಯಿತು. ಕಾಂಗ್ರೆಸ್ಸಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸ್ಮೃತಿ ಇರಾನಿ ಅನ್ನುವಂತಹ ದೈತ್ಯ ಒಂದು ರಾಜಕಾರಣಿಯಾಗಿ ಬೆಳೆಯಲು ಹೊರಟಿದ್ದಂತಹ ದ್ವೇಷದ ಮೂಲಕ ಒಂದಷ್ಟು ವಾಗ್ದಾಳಿಗಳ ಮೂಲಕ ತನ್ನ ದುರಹಂಕಾರದ ಮೂಲಕ ಬೆಳೆಯಲು ಹೊರಟಿದ್ದಂತಹ ಸ್ಮೃತಿ ಇರಾನಿ ತೆರೆಗೆ ಸರಿಯುವಂತಹ ಸನ್ನಿವೇಶಕ್ಕೆ ಅಥವಾ ಸಂದರ್ಭಕ್ಕೆ ನಿನ್ನೆಯ ಫಲಿತಾಂಶಗಳು ನಾಂದಿ ಹಾಡಿದವು ಅಂತ ಹೇಳಬೇಕು. ಇಲ್ಲಿ ಒಂದು ವಿಶೇಷ ಅಂದರೆ KL ಶರ್ಮಾ ಗೆದ್ದಂತಹ ಅಂತರ ಇದೆಯಲ್ಲ, 1,66,000 ಚಿಲ್ಲರೆ ಮತಗಳು, ಅದು ನರೇಂದ್ರ ಮೋದಿ ವಾರಣಾಸಿಯಲ್ಲಿ ಅಜಯ್ ರಾಯ್ ವಿರುದ್ಧ ಗೆದ್ದಂತಹ ಅಂತರಕ್ಕಿಂತಲೂ ಕೂಡ 13,500 ಮತಗಳು ಹೆಚ್ಚು. ನರೇಂದ್ರ ಮೋದಿ ಗೆದ್ದಂಥ ಅಂತರಕ್ಕಿಂತಲೂ ಕೂಡ ಸ್ಮೃತಿ ಇರಾನಿ ವಿರುದ್ಧ KL ಶರ್ಮಾ ಹೆಚ್ಚಿನ ಅಂತರದಲ್ಲಿ ಅವರು ಗೆಲುವನ್ನು ಸಾಧಿಸುವ ಮೂಲಕ ಒಂದು ದೊಡ್ಡ ಇತಿಹಾಸವನ್ನು ಬರೆದಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾದಂತಹ ಇತಿಹಾಸವನ್ನು ಬರೆದಿದ್ದಾರೆ. ಅದೇನು ಅಂದರೆ, ದುರಹಂಕಾರದಲ್ಲಿ ಮೆರೆಯುವಂತಹ ರಾಜಕಾರಣಿಗಳಿಗೆ ಯಾವತ್ತೋ ಒಂದು ದಿನ ಪ್ರಜೆಗಳು ಕೊಡಬೇಕಾದ ಸಮಯದಲ್ಲಿ ಕೊಡಬೇಕಾದ ಏಟನ್ನು ಪಕ್ಕಾ ಕೊಡ್ತಾರೆ. ಹಿಂದೆ ಮುಂದೆ ಆಗ್ಬೋದು ಸಮಯ, ಆದರೆ ಆ ಸಮಯಕ್ಕೆ ಯಾವಾಗ ಕೊಡಬೇಕು ಅಂತ ಜನ ನಿರ್ಧರಿಸ್ತಾರೋ ಜನರನ್ನು ಸ್ಟಾಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ನರೇಂದ್ರ ಮೋದಿಯೇ ಆಗಿದ್ದರೂ ಸರಿ, ಮೋದಿಯ ಬೆಂಬಲಿಗರೇ ಆಗಿದ್ದರೂ ಸರಿ, ಮೋದಿಯ ಪಕ್ಷದವರೇ ಆಗಿದ್ದರೂ ಸರಿ, ಯಾರೇ ಆಗಿದ್ದರೂ ಸರಿ. ಇದು ನಿನ್ನೆ ನಡೆದಂತಹ ಅಮೇಠಿ ಚುನಾವಣೆಯ ವಿವರಗಳು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.